ಮಚ್ಚ ಹೊಸ ವ್ಲಾಗ್. ಆರ್ ಯು ಗೈಸ್ ರೆಡಿ? ಯು ಗೈಸ್ ಆರ್ ನಾಟ್ ರೆಡಿ. ಮಚ್ಚ 28 ಸಬ್ಸ್ಕ್ರೈಬರ್ಸ್, ಲೆಟ್ಸ್ ಗೋ ಗೈಸ್. ಟಿವಿಯಲ್ಲಿ ಬರ್ತಾ ಇದ್ದೀನಿ. ಮಚ್ಚ ಇಷ್ಟು ಜನ ಫ್ಯಾನ್ಸು, ಬರೀ 28 ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ನೋಡಿ. ಮಾಡಿ ಬಾಯ್. ಇದು ನಮ್ಮ ತಂಗಿ ಮಗಳು. ಇವತ್ತು ಈ ಮಗುದ ಬರ್ಡೇ. ಮರ್ತೋಗ್ಬಿಟ್ಟು ಏನು ಹೇಳ್ಬೇಕಂತ. ಒರಿಜಿನಲ್ ಹೆಸರು ರಿತನ್ಯ, ಮನೆ ಹೆಸರು ಚಿಟ್ಟಿ. ಹ್ಯಾಪಿ ಬರ್ಡೇ ಟು ಮೀ. ಸೂಪರ್. ಚಲೋ ನೆಕ್ಸ್ಟ್ ಕಂಟೆಂಟ್ ವೇಸ್ಟ್ ಇದು. ನಮ್ಮ ಅಕ್ಕ ಫೋನ್ ಮಾಡಿದ್ರು, ಬರೋ ಮನೇಲಿ ಕೇಕ್ ಕಟ್ ಮಾಡೋಣ, ಬರ್ಡೇ ಇದೆ ಸೆಲೆಬ್ರೇಟ್ ಮಾಡೋಣ ಅಂದರೆ ಬರಲ್ಲ ಅಂದೆ. ಬಿರಿಯಾನಿ ಅಂದ್ರು, ಸರಿ ಬಂದ್ಬಿಟ್ಟೆ. ಈಗ ಬಾಯ್ಲಿ ಕನ್ನಡದಲ್ಲಿ ಮಾತಾಡೋ, ಇಲ್ದಿದ್ರೆ ಕಮೆಂಟ್ ಹಾಕ್ತಾರೆ. ಕನ್ನಡದಲ್ಲಿ ಮಾತಾಡೋ ಬಾಲ್ ಅಂತಾರೆ ಯಾರಾದ್ರೂ. ನಮಸ್ಕಾರ ನಮಸ್ಕಾರ ಅಂತ ಹೇಳು ಎಲ್ರಿಗೂ. ನಮಸ್ಕಾರ. ಇದು ಓವರ್ ಆಕ್ಟಿಂಗ್ ಮಾಡಬೇಡ, ಅವ್ರಿಗೆ ಗೊತ್ತಾಗುತ್ತೆ. ನಮಸ್ಕಾರ. ವೆರಿ ಗುಡ್. ನಮ್ಮ ಮಾವ ಹಾಯ್ ಹೇಳ್ಬಿಡಿ. ಏನು ಮುಖ ತೊಳೆದಿಲ್ಲ, ಪರವಾಗಿಲ್ಲ. ಹಾಯ್ ಹೇಳಿದ್ರೆ ಮಾಮಿ ಬರ್ಡೇ ಗರ್ಲ್. ಹಾಯ್. ಹೌದು, ಈ ಕಡೆ ಬಮ್ಮ. ಇದು ನಮ್ಮ ತಂಗಿ, ಇವ್ರ ಮಗಳು ಚಿಟ್ಟಿ. ಬಯಲಿ ನಮ್ಮ ತಂಗಿ ಸೂಪರಾಗಿ ಅಡುಗೆ ಮಾಡ್ತಾರೆ, ತಿನ್ನಕ್ಕಾಗಲ್ಲ ಅಷ್ಟೇ. ಇವನ ಹೆಸರು ಸುಜಿತ್, ನಮ್ಮ ಇನ್ನೊಂದು ಕಸನ್ನು. ಕ್ರಿಕೆಟ್ ಆಡ್ತಾನೆ ಫೋನಲ್ಲಿ ಮಾತ್ರ. ಇವನ ಹೆಸರು ಸಂದೀಪ್. ಆ್ಯನಿಮೆ ಇಷ್ಟ, ಪಬ್ಜಿ ಮಾತ್ರ. ಆ್ಯನಿಮೆ ಇಲ್ಲ, ಇಸ್ ಅ ಪಬ್ಜಿ ಏನೋ ಈ ಸ್ಪೋರ್ಟ್ ಪ್ಲೇಯರ್. ಪಬ್ಜಿ ಮಾತ್ರ ಆಡ್ತಾನೆ. ಇದು ನಮ್ಮ ಇನ್ನೊಂದು ಕಸನ್ ನೋನು ಅಂತ. ಸಾರಿ, ಮಂಜೋತಿ ಅಂತ. ಏನ್ ಮಾಡ್ತೇನೆ, ಟ್ಯಾಲೆಂಟ್ ಇಲ್ಲ. ನಮ್ಮ ಅಕ್ಕ ಚೆನ್ನಾಗಿದ್ದಾರೆ. ಇವನು ಬಾಯ್ಲಿ ಇಂಟ್ರೊಡಕ್ಷನ್. ಟಿವಿಯಲ್ಲಿ ಬರ್ತೇವೆ ಅಪ್ಪ. ಇವನ ಹೆಸರು ಗುಂಡು, ಆಕ್ಚುಲಿ ಹೆಸರು ಶರತ್. ಟ್ಯಾಲೆಂಟ್ ಏನಿದೆ? ಸೂಪರ್, ನೋ ಟ್ಯಾಲೆಂಟ್. ಅಚ್ಚಾ, ಬಂದಿರೋ ಮೇನ್ ಕಾರ್ನ ತೋರಿಸ್ಬಿಡ್ತೀನಿ ನಿಮಗೆ. ವಾವ್ ಮಾಮಿ, ಟೇಸ್ಟ್ ನೋಡು. ಸ್ಪೂನ್ ತೆಗಿ, ಟೇಸ್ಟ್ ಮಾಡು. ಟೇಸ್ಟ್ ಮಾಡೋದು ಏನಕ್ಕಂದ್ರೆ ತುಂಬ ಜನ ತಿನ್ನಬೇಕು, ಅದರಿಂದ ಫಸ್ಟೇ ಚೆಕ್ ಮಾಡ್ಕೊಳ್ಳೋಣ ಹೆಂಗಿದೆ ಅಂತ. ನಿಮ್ಮಮ್ಮ ಒಂದು ಹೋಟ್ಲೆ ಓಪನ್ ಮಾಡ್ಕೋಬೋದು. ಇವರು ಮಾಮಿ, ಇವ್ರು ನಮ್ಮ ಮಾವ ಅವ್ರ ವೈಫು. ಅವ್ರ ಬ್ರದರ್ ಇವರು, ಅರುಣ್ ಅಂತ. ಇವರೇ ಬಿರಿಯಾನಿ ಹೆಲ್ಪ್ ಮಾಡಿರ್ತಾರೆ ಪಕ್ಕ. ಇವರೆಲ್ಲರೂ ಟೇಸ್ಟಿಗೆ ಬಂದಿರೋದು ನಾನು ತೆಗಿತೀನಿ. ಮಮ್ಮಿ ಸೂಪರ್. ಉಪ್ಪು ಸ್ವಲ್ಪ ಕಮ್ಮಿ ಹಾಕೋಬಿಟ್ರೆ ಮುಗೀತು. ಕೇಕ್ ತೋರಿಸಿ, ಕೇಕ್ ತೋರಿಸಿ. ಓ ಸೊ ಅಯ್ಯೋ, ನೀರು ಉಲ್ಟಾನಾ? ಸರಿ ಮನೆ ಇಲ್ಲ. ಒಂದು ಕೇಕ್, ಒಂದು ಟೆಡಿ ಬೇರು, ಒಂದು ಎಲಿಫೆಂಟ್, ಒಂದು ಟೆಡಿ ಬೇರು. ಹ್ಯಾಪಿ ಬರ್ಡೇ ರಿತನ್ಯಾ. ಸೂಪರ್ ಕೇಕ್. ಇವರು ನಮ್ಮ ಮಾಮ ಅವ್ರ ವೈಫ್ ಅವ್ರ ಮದರ್. ಹಾಯ್ ಹೇಳಿ. ನಮ್ಮ ಫಾದರ್ ಬಂದಿದ್ದಾರೆ. ಬಾಬಾ. ಇವ್ರ ಫಾದರ್ ಬಂದಿದ್ದಾರೆ. ಇವರಿಂದನೇ ವಯಸ್ಸು ಕಮ್ಮಿ. ಅದೇ ಹೇಳ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅವ್ರಿಗೆ. ಇವ್ರಿಗಿಂತ ವಯಸ್ಸು ಕಮ್ಮಿ. ಕಮ್ಮಿ. ನನಗೆ ಫಾದರ್ ಆಗ್ಬೇಕು ಇವರು, ಆದ್ರೆ ನನಗಿಂತ ವಯಸ್ಸಲ್ಲಿ 3 ವರ್ಷ ಕಮ್ಮಿ.
ಯಾರು ಇದ್ದಾರೆ? ನಾನು ನಮ್ಮ ಅಪ್ಪಗೆ ವಯಸ್ಸು 54, ಕಾಣಿಸೋದು 18 ಥರ. ಮತ್ತೆ 57. ಎಲ್ಲ ಸುಳ್ಳು. ಏನಾದರೂ ಹೇಳಿ ಕನ್ನಡದಲ್ಲಿ. ಏನು ಹೇಳ್ಬೇಕು ಮಗ, ನೀವು ಮೊನ್ನೆ ಓದೇ ತಿಂದಿದ್ಯಾ ರಾಮಮೂರ್ತಿ ಸಿಗ್ನಲ್ ಅಲ್ಲಿ. ನಮ್ಮ ಅಕ್ಕ ಆಲ್ರೆಡಿ ಶುರು ಮಾಡ್ಕೊಂಡವ್ರು ಬ್ಯಾಟಿಂಗು. ಒಂದು ಬಾಯ್ ಟೇಸ್ಟ್ ಅಷ್ಟೇ. ಟೇಸ್ಟ್ ತೋರಿಸಿ. ಈ ಟೇಸ್ಟ್ಗೆ ಇಷ್ಟ ಹಾಕೊಂತಾರ. ವಾವ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಒಂದು ದಿವಸ ಬಿರಿಯಾನಿ ಹಾಕ್ಸ್ತೀನಿ, ಗ್ಯಾರಂಟಿ. ಮಚ್ಚ ಬೆಳಿಗ್ಗೆ ಚಿಕನ್ ನೋಡಿದ್ದಕ್ಕೆ ಇಷ್ಟು ಲಿವರ್ ಪೀಸ್ಗಳು ಬಂದಿದೆ. ಇವ್ರಿಗೆ ಇಷ್ಟೇ ತಿನ್ನಕ್ಕೆ ಎಷ್ಟು ಜನ ಇದ್ದಾರೆ ನೋಡ್ರಿ. ಶೆಫ್ನ ತೋರಿಸಿ. ಶೆಫ್ ಇವರು. ಬಿಸಿ. ಓ ಮೈ ಗಾಡ್, ವಾವ್. ಅಯ್ಯೋ ಥ್ಯಾಂಕ್ ಯು ಮಾಮಾ. ಸಕ್ಕದಾಗಿದೆ ಅಮ್ಮ. ರೆಂಟ್ ಡ್ರೆಸ್ಸು. ನಮಸ್ತೆ. ವಾವ್. ಎದ್ಬಿಡೋದು. ಹುಷಾರು, ಇನ್ನೊಬ್ಬ ಕೈಯಿಂದ ತೆಗೀರಿ ಅದು. ವಾವ್. ತಿನ್ಮ, ಸಾಕು ಫೋಟೋ ಅಲ್ಲ ವಿಡಿಯೋ. ನಾವೆಲ್ಲ ಒಂದು ಫೋಟೋ ಬನ್ನಿ ಪೇಪರ್ ಗ್ಲಾಸ್ ಹಾಡು ಈಗ ಕನ್ನಡ ಸಾಂಗು. I love you ಕಾನೆ, I love you too ಕಾನೋ. ಸೈಕಾದೆ ರೇ ಸೈಕಾದೆ, ನಾನು ತುಂಬಾ ಲೆಕ್ಕಾದೆ. ನಾನು ತಾದೆ ನಾನಿಂಗೆ ತಾದೇಸಿದ ಕೈಯೋದೋದೆ ನಿನ್ನಿಂದ. I love you ಕಾನೆ, I love you too ಕಾನೋ. ಸೈಕಾದೆ ರೇ ಸೈಕಾದೆ, ನಾನು ತುಂಬಾ ಲೆಕ್ಕಾದೆ. ನಾನು ತಾದೆ ಉಸಿರೇ ನಿಕನ್ಲಿ ಪಿಕನಿಕ. ಯಾರು ಚಿಕನ್ ಇಲ್ಲ, ಬರೀ ರೈಸ್. ಹಂಗೆ ತಗೊಂಬಂದು ಹಾಕೋ ಲೆಗ್ ಪೀಸು. ರೈತ ಅನ್ನಾಗ ರೈತ ಹಾಕು. ಹೆಂಗಿದೆ ಟೇಸ್ಟು? ಟಿ ವಿಯಲ್ಲಿ ಬರ್ಬೇಕಂತ ಫೇಮಸ್ ಆಗುತ್ತೆ. ರೈಸ್ ಹಾಕ್ಸ್ಕೋ. ರೈಸ್ ಹಾಕ ಬಾಮ ಇಲ್ಲಿ. ರೈಸ್ ಹಾಕ್ಸ್ಕೋಪ. ನಾನು ಮಾತಾಡ್ತೀನಿ ಹಾಕ್ಸ್ಕೊ ನೀನು. ಏನಕ್ಕೆ ಡೇಕ್ಸ್ ಹಾಕೊಡ್ತೀಯ? ರೈಸ್ ಸರ್ವ್ ಮಾಡಪ್ಪ ಹುಡುಗನಿಗೆ. ವಯಸ್ಸು ಹುಡುಗ ತಿನ್ನಲಿ. ರೈಸ್ ಹಾಕು. ಕನ್ನಡದಲ್ಲಿ ಮಾತಾಡ. ಆ ಕಡೆ ಸ್ಟ್ರೈಟ್. ಮನೆಯಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಉಳಿಸ್ದಂಗೆ, ಆಚೆ ಕನ್ನಡ ಮಾತಾಡಿದ್ರೆ ತೋರಿಕೆಗೆ ಕನ್ನಡ ಮಾತಾಡ್ದಂಗೆ. ವೆರಿ ಗುಡ್. ಅದು ಮತ್ತೆ ನೋಡಿ, ಮತ್ತೆ ತೆಲುಗಲ್ಲಿ ಮಾತಾಡ್ತಿರೋದು. ಅವ್ನು ಬೆಂಕಿ ಇಡ್ತಾ ಇದ್ದಾನೆ ನಿಮ್ಗೂ ನನಗೂ. ಏನಿಲ್ಲ, ಕನ್ನಡ ಮನೆಯಲ್ಲಿ ಮಾತಾಡಿದ್ರೆ ಮಾತ್ರ ಕನ್ನಡ ಉಳಿಸ್ದಂಗೆ. ನಮ್ಮ ಯಜಮಾನ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡೋದಪ್ಪ. ಬಾಮ. ಆ ಕಡೆ ಕನ್ನಡನೇ ಮಾತಾಡೋದು. ಹೌದು, ಮಕ್ಕಳು ಕನ್ನಡ ಕಳಿಸಿ. ಬರುತ್ತೆ ಇವಳಿಗೆ ಕದಮ ಕದ ಅಂತ ತೆಲುಗಲ್ಲಿ ಕೇಳ್ದಂಗೆ ಆಯ್ತು. ನಮ್ಗೆ ಕನ್ನಡ ಗೊತ್ತು. ನಾನು ಕರ್ಗ ಅಂತ ಗೊತ್ತಂತ. ಗೊತ್ತಿಲ್ಲ ಕನ್ನಡ.
ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲ. ಮನೆ ಪಪ್ಪ ಮಾತಾಡಿದ ಅರ್ಥವಾಯ್ತದ లేదా? ಮೈ ಗಾಡ್, ನಂದು ಎಲ್ಲ ವೇಸ್ಟ್ ಆಗ್ತಿದೆ ರೆಕಾರ್ಡಿಂಗು. ಸಾರಿ ಗೈಸ್. ಮಚ್ಚ ಆ 20 ಜನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ನೋಡಿ ಸಬ್ಸ್ಕ್ರೈಬರ್ಸ್ನ ನೋಡಿ ಖುಷಿಯಾಗಿ ಇವತ್ತು ಮತ್ತೆ ಮೋಟಿವೇಟ್ ಆಯಿತು ಇನ್ನೊಂದು ವೀಡಿಯೋ ಮಾಡೋಣ ಅಂತ. ಅದೇ ಟೈಮ್ಗೆ ನಮ್ಮ ಸಿಸ್ಟರ್ ಅವ್ರ ಮಗಳದು ಬರ್ಡೇ. ಅದೇ ಸಾಕಲ್ಲಿ ಬಂದು ವ್ಲಾಗ್ ಎಲ್ಲ ಮಾಡಿ ನಿಮ್ಮ ಮುಂದೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟ ಆಗ್ತಿದೆ 20 ಜನ ಸಬ್ಸ್ಕ್ರೈಬರ್ಸ್ ಫಸ್ಟ್ ವೀಡಿಯೋ ನೋಡಿ ಖುಷಿ ಆಯಿತು. ಇನ್ನೂ ತುಂಬ ಮಾಡಬೇಕನ್ನೋ ಆಸೆ ಬರ್ತಿದೆ, ಮಾಡ್ತೀನಿ ಆದಷ್ಟು ಬೇಗನೆ ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.